ಈ ವರ್ಷದ ತುಲಾರಾಶಿಯ ಭವಿಷ್ಯ. ತುಲಾರಾಶಿಯ ಭವಿಷ್ಯದಲ್ಲಿ ಆದಾಯ ವ್ಯಯವನ್ನು ನೋಡೋಕೆ ಹೋದಾಗ ತುಲಾರಾಶಿಗೆ 11 ರೂಪಾಯಿ ಆದಾಯ, ಕೇವಲ 5 ರೂಪಾಯಿಗಳ ಖರ್ಚುಗಳು ಮಾತ್ರ ಸಿಗುತ್ತೆ ನಿಮಗೆ. ಈ ತುಲಾರಾಶಿಯವರು ರಾಶಿ ಅಧಿಪತಿಯಾದಂಥವನೇ ಶುಕ್ರ ಗ್ರಹ. ನಿಮ್ಮ ಜನ್ಮ ರಾಶಿಗೆ ಶುಭವನ್ನು ತಂದುಕೊಡುವಂಥ ಗ್ರಹ ಯಾರು ಅಂತ ಅಂದರೆ ಗುರುಗ್ರಹವೂ ಉಂಟು, ಶನಿಗ್ರಹವೂ ಉಂಟು, ಶುಕ್ರ ಗ್ರಹ, ಬುಧ ಗ್ರಹ, ಎಲ್ಲ ಗ್ರಹಗತಿಗಳು ಸಹ ನಿಮಗೆ ಅನುಕೂಲವನ್ನು ಮಾಡುವುದಕ್ಕೋಸ್ಕರವಾಗಿ ಇರುತ್ತೆ ಅಂತ ಅಂದ್ಕೊಳ್ಬೋದು. ನಿಮ್ಮ ಪ್ರಯತ್ನಿಸಿದ ಕೆಲಸಗಳಲ್ಲಿ ಏನನ್ನು ಕೈ ಹಾಕಿದ್ರೂ ಸಹ ನಿಮಗೆ ಲಾಭವೇ, ಏನು ಪ್ರಯತ್ನಿಸಿದರೂ ಸಹ ಅದು ಸಂತೋಷವೇ. ನಿಮಗೆ ಈ ರಾಶಿಯವರಿಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀರಿ. ನೀವು ದೇವರು, ದಿಂಡರು, ಔಪಾಸನೆ, ಪೂಜೆ ಪುನಸ್ಕಾರ, ಹೋಮ ಹವನಾದಿಗಳಿಗೆ ತುಂಬ ಬೆಲೆಯನ್ನು ಕೊಡ್ತೀರಿ. ತುಂಬ ಅದನ್ನು ಆರಾಧನೆ ಉಪಾಸನೆಗಳನ್ನು ಮಾಡ್ತಿರ್ತೀರಿ. ಆ ಫಲ ನಿಮಗೆ ಈ ವರ್ಷ ಸಿಗುತ್ತೆ. ಎಷ್ಟೋ ದಿನಗಳಿಂದ ಯಾವ ದೇವ್ರ ಪೂಜೆ ಮಾಡಿದೆ, ಯಾವ ದೇವ್ರ ಕೈ ಮುಗಿದೆ, ನಾನು ಏನು ಫಲ ಸಿಗ್ತಯ್ಯ ನನಗೆ ಅಂತ ಕೇಳುವಂಥ ಜನಗಳಿಗೆ ಈ ವರ್ಷ ಭಗವಂತನ ಫಲ ಸಿಗುತ್ತೆ. ಯಾಕೆ ಅಂತ ಅಂದರೆ ನಿಮಗೆ ಎಲ್ಲ ಯೋಗ ದಿನಗಳು ನಿಮಗೆ ಈಗ ಅನುಕೂಲಕರವಾಗಿದ್ದು ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭ ಸಿಗುತ್ತೆ. ನಿಮಗೆ ಬಿಸ್ನೆಸ್ಸಲ್ಲಿ ಉತ್ತಮವಾದಂತಹ ಲಾಭ ಸಿಗುತ್ತೆ. ಜೊತೆಯಲ್ಲಿ ನಿಮಗೆ ಹೈನುಗಾರಿಕೆಯಲ್ಲಿ ರೈತಾಪಿ ವರ್ಗದವರಿಗೆ ಉತ್ತಮವಾದಂಥ ವರ್ಷವಾಗಿ ನಿಮಗೆ ಸಿಗುತ್ತೆ. ಈ ವರ್ಷ ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಕ್ಸಸ್ ಆಗುವಂಥದ್ದು, ಹೊರದೇಶಗಳಿಗೆ ಹೋಗುವಂಥ ಪ್ರಯಾಣ ಮಾಡುವಂಥ ಸುಯೋಗದ ದಿನಗಳು, ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳನ್ನು ಸಿಗುವಂತಹ ವಾತಾವರಣ, ಜೊತೆಯಲ್ಲಿ ಬಡ್ತಿ ಸಿಗುವಂತಹ ವಾತಾವರಣ, ಕೈ ಹಾಕಿಸಲಿ ಲಾಭ ಸಿಗುವಂತಹ ವಾತಾವರಣ, ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾದಂಥ ಹಣಕಾಸಿನ ಅನುಕೂಲಕರವಾದಂಥ ವಾತಾವರಣ ಇದೆಲ್ಲವೂ ಸಿಗುತ್ತೆ. ಶತ್ರುಬಾಧೆಗಳಿಂದ ವಿಮುಕ್ತರಾಗ್ತೀರಿ, ಅನಾರೋಗ್ಯದಿಂದ ವಿಮುಕ್ತರಾಗ್ತೀರಿ. ಅನಾರೋಗ್ಯ ಪೀಡಿತರಾದಂಥವರು ಒಳ್ಳೆ ಉತ್ತಮವಾದಂತಹ ದೇಹವನ್ನು ಬೆಳ್ಕೊಂಡು ನಿಮಗೆ ಈ ವರ್ಷದ ಯಾವುದೇ ಅನಾರೋಗ್ಯ ಕಾಡದ ರೀತಿಯಲ್ಲಿ ನಿಮಗೆ ಸುಭಿಕ್ಷವಾಗಿರುವಂಥ ವರ್ಷವಾಗಿರುತ್ತೆ 2025. ಅದು ತುಲಾರಾಶಿಯವರಿಗೆ. ತುಲಾರಾಶಿಯವರು ಗುರುಗಳೇ ನನಗೇನಾದರೂ ಸಣ್ಣ ಪುಟ್ಟ ಪೂಜೆ ಪುನಸ್ಕಾರಾದಿಗಳು ಅದಿದು ಮಾಡಬೇಕು ಅಂತ ಅಂದರೆ ನಿಮಗೆ ರಾಶ್ಯಾಧಿಪತಿ ಬಂದು ಶುಕ್ರ ಗ್ರಹ, ನಿಮ್ಮ ಹಣಕಾಸು ಕೈನಲ್ಲಿ ನಿಲ್ಲೋದಿಲ್ಲ. ಇದೇ ನಿಮಗೆ ನೆಗೆಟಿವ್ಸ್ ಪ್ರಾಬ್ಲಮ್ ಅಂತಂದರೆ ನಿಮ್ಮ ಒಂದು ನ್ಯೂನ್ಯತೆ ಏನು ಅಂತ ಅಂದರೆ ನಿಮ್ಮ ಹತ್ರ ದುಡ್ಡು ಕಾಸು ನಿಲ್ಲೋದಿಲ್ಲ. ಏನಕ್ಕೆ ನಿಲ್ಲೋದಿಲ್ಲ ಅಂತಂದರೆ ಯಾರಾದರೂ ಏನಾರ ಸಹಾಯವನ್ನು ಕೇಳ್ಕೊಂಬಂದರೆ ಅಯ್ಯೋ ಅನ್ನುವಂತಹ ಮನಸ್ಸು ಜಾಸ್ತಿ ನಿಮಗೆ. ಅವ್ರಿಗೆ ನಿಮ್ಮ ಹತ್ರ ಇಲ್ಲ ಅಂದರೂ ಇನ್ನೊಬ್ಬರ ಹತ್ರ ಈಸ್ಕೊಂಡಾದರೂ ಕೊಡ್ತೀರಿ, ತೊಂದರೆಗೆ ತೆಗೆದುಕೊಳ್ತೀರಿ, ಹಸಿ ಹಾಕೊಂಡು ಕೊನೆಗೆ ಅವನಿಗೆ ಸಾಲ ಕೊಟ್ಟೆ, ನಾನು ಇವನಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ, ಅವ್ನು ನನ್ನ ಕಡೆ ಏನೂ ನೋಡ್ತಿಲ್ಲ, ನನಗೆ ಹೆಲ್ಪ್ ಮಾಡಲಿಲ್ಲ, ಅವನು ಕೊಟ್ಟಿದ್ದು ವಾಪಸ್ ದುಡ್ಡು ಕೊಡ್ತಿಲ್ಲ ಅನ್ನುವಂತಹ ಅವಾಗ ಕೊರಗುವಂತಹ ವಾತಾವರಣಗಳನ್ನು ಮಾಡ್ಕೊಳ್ತೀರಿ. ಆದ್ದರಿಂದ ನಿಮಗೆ ಏನಾದರೂ ಅಂಥ ದಾನ ಧರ್ಮಗಳನ್ನು ಇನ್ನೊಬ್ಬ ಸಹಕಾರವನ್ನು ಮಾಡಬೇಕಾದ್ರೆ ಅದು ಏನಕ್ಕಾಗಿ ಬಳಕೆ ಆಗುತ್ತೆ, ಏನಕ್ಕಾಗಿ ಇವನು ದಾನ ಧರ್ಮವನ್ನು ಮಾಡಬೇಕು, ಏನಕ್ಕಿಂತ ಸಹಾಯವನ್ನು ಮಾಡಬೇಕು, ಇವನ ಮನಸ್ಥಿತಿ ಏನು, ಇದೆಲ್ಲವೂ ಸಹ ತಿಳ್ಕೊಂಡು ಮಾಡಬೇಕಾಗ್ತದೆ. ಇಲ್ಲಾಂದರೆ ಕೈ ಎತ್ತು ಕೊಟ್ಬಿಡೋದು, ಆಮೇಲೆ ಯೋಚನೆ ಮಾಡುವಂಥದ್ದು, ಇದನ್ನು ಮಾಡ್ಕೊಳ್ತೀರಿ. ಅದರ ಬಗ್ಗೆ ಗಮನವನ್ನು ಹರಿಸಿ ಅಂತ ಹೇಳ್ತಾ, ನಿಮ್ಮ ರಾಶಿಯಾಧಿಪತಿ ಬಂದು ಶುಕ್ರ ಗ್ರಹ ಆಗಿರ್ತಾರೆ. ಯೋಗದಲ್ಲಿ ಕುಳಿತಿರುವಂಥವರು ಶುಕ್ರ ಗ್ರಹ ಇರ್ತಾರೆ. ನೀವು ಮಾಡಬೇಕಾಗಿರುವಂಥದ್ದು ಯಾವಾಗಲೂ ಸಹ ನಿಮ್ಮ ಜೀವನ ಪರ್ಯಂತವಾಗಿ ನೀವು ಮಾಡಬೇಕಾಗಿರುವಂಥದ್ದು ಒಂದು ಹೆಣ್ಣು ದೇವರನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕಾಗ್ತದೆ. ಆ ಹೆಣ್ಣು ದೇವರ ಔಪಾಸನೆ, ನಿಮ್ಮ ಮನದೇವರೋ, ಕುಲದೇವರೋ, ಇಷ್ಟದೇವರೋ, ಗ್ರಾಮದೇವರೋ ಇರ್ತಾರೆ. ಆ ದೇವರನ್ನಂತೂ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಕೂತಾಗ, ನಿಂತಾಗ, ಮಲದಾಗಲೂ ಸಹ ಆ ದೇವಿಯ ಉಪಾಸನೆ, ಆ ದೇವಿಯ ನಾಮಸ್ಮರಣೆಯನ್ನು ಮಾಡ್ತಾ ಇರಿ. ಆ ದೇವಿಯ ರಕ್ಷಣೆ ನಿಮಗೆ ಸದಾ ಕಾಲ ಇರುತ್ತೆ. ನಿಮ್ಮ ಕುಟುಂಬವು ಅದೇ ರೀತಿ ಸುಭಿಕ್ಷವಾಗಿರುತ್ತೆ ಅಂತ ಹೇಳ್ಬೋದು. ಈ ವರ್ಷದ ರಾಶಿಯ ಭವಿಷ್ಯದಲ್ಲಿ ತುಲಾರಾಶಿಗೆ